ಗ್ರಾಮ ಪಂಚಾಯಿತಿಗಳಲ್ಲಿ ನೀರುಗಂಟಿಗಳು ಗ್ರಾಮೀಣ ನೀರು ಸರಬರಾಜು ವ್ಯವಸ್ಥೆಯ ಪ್ರಮುಖ ಕೊಂಡಿಯಾಗಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗಳು, ಮೋಟಾರ್ಗಳು, ಕೊಳವೆ ಬಾವಿಗಳು, ಪೈಪ್ಲೈನ್ಗಳ ನಿರ್ವಹಣೆ ಮಾಡುವುದು, ನಿಗದಿತ ಸಮಯಕ್ಕೆ ಜನರಿಗೆ ನೀರು ತಲುಪುವಂತೆ ನೋಡಿಕೊಳ್ಳುವುದು ಇವರ ದೈನಂದಿನ ಕೆಲಸ. ಅನೇಕ ಕಡೆಗಳಲ್ಲಿ ಮುಂಜಾನೆ ಮತ್ತು ರಾತ್ರಿ ವೇಳೆಗಳಲ್ಲಿಯೂ ಕೆಲಸ ಮಾಡಬೇಕಾಗಿ ಬರುತ್ತದೆ. ಆದರೆ ಇಷ್ಟು ಜವಾಬ್ದಾರಿಯ ಕೆಲಸ ನಿರ್ವಹಿಸುತ್ತಿದ್ದರೂ ನೀರುಗಂಟಿಗಳಿಗೆ ನೀಡುವ ವೇತನ ಅತಿ ಕಡಿಮೆ. ಹಲವೆಡೆ ತಿಂಗಳಿಗೆ ಗೌರವಧನ ರೂಪದಲ್ಲಿ ಕೆಲ ಸಾವಿರ ರೂಪಾಯಿಗಳನ್ನು ಮಾತ್ರ ನೀಡಲಾಗುತ್ತಿದ್ದು, ಅದು ಸಹ ಸಮಯಕ್ಕೆ ಸಿಗದ ಪರಿಸ್ಥಿತಿ ಇದೆ. ಶಾಶ್ವತ ಹುದ್ದೆ ಇಲ್ಲದೆ, ಯಾವುದೇ ಉದ್ಯೋಗ ಭದ್ರತೆ ಇಲ್ಲದೆ, ನಿವೃತ್ತಿ ಸೌಲಭ್ಯಗಳಿಲ್ಲದೆ ಅವರು ಕೆಲಸ ಮಾಡುತ್ತಿದ್ದಾರೆ. ನೀರಗಂಟಿಗಳಿಗೆ ಕನಿಷ್ಠ ವೇತನ ಭದ್ರತೆ ನೀಡಬೇಕು ಎಂದು ಮೇ 30ರಂದು ರಾಜ್ಯ ಮಟ್ಟದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನಶಕ್ತಿ ಮೀಡಿಯಾ ಜೊತೆ ನೀರಗಂಟಿಗಳು ಮಾತನಾಡಿದ್ದಾರೆ. ಗ್ರಾಮ ಪಂಚಾಯತ್ ನೌಕರರ ವಿಶೇಷವಾಗಿ ಪಂಪ್ ಆಪ್ರೇಟರ್ ಅಂದರೆ ಜನಸಂಪರ್ಕದಲ್ಲಿರೋರು ಬೆಳಗ್ಗೆ ಎದ್ದ ತಕ್ಷಣ 5:30ಕ್ಕೆ ನೀಡಬೇಕು. ಹಲವಾರು ಮೋಟ್ರ್ಗಳಿರ್ತವೆ, ಸಿಂಗಲ್ ಪೇಜು, 3 HP 5 HP ಮೋಟ್ರ್ಗಳಿರ್ತವೆ. ಗ್ರಾಮ ಪಂಚಾಯತಿಯಲ್ಲಿ ಪಂಪ್ ಆಪ್ರೇಟರ್ ಅಂದರೆ ಒಂದು ಕೇಂದ್ರ ಸ್ಥಾನ. ಯಾಕಂದರೆ ನೀರಿನಿಂದಲೇ ಎಲ್ಲ ಕೆಲಸ ಪ್ರಾರಂಭವಾಗ್ತವೆ. ಹಾಗಾಗಿ ಬೆಳಗಿನ ಜಾವ ಕೆಲಸ ಮಾಡಬೇಕಾಗ್ತದೆ, ಜನರ ಸಂಪರ್ಕ ಕೆಲಸ ಮಾಡಬೇಕಾಗ್ತದೆ. ಕೆಲವರು ಎಷ್ಟು ನೀರು ಬಿಟ್ಟರೂ ಕೂಡ ನೀರು ಸರಿಯಾಗಿ ಬಿಡಲ್ಲ ಅಂತೇಳಿ ಕಂಪ್ಲೇಂಟ್ಗಳು ಮಾಡ್ತಾರೆ. PDO ಮತ್ತು ಅಧ್ಯಕ್ಷರು ಕೂಡ ಇದನ್ನೇ ಪಬ್ಲಿಕ್ ಮಾತನ್ನೇ ಕೇಳ್ತಾರೆ, ಅದನ್ನು ಪರಿಗಣಿಸಿ ನೋಡೋದಿಲ್ಲ. ಏನು ನಮ್ಮ ಆಪ್ರೇಟರ್ ತಪ್ಪಿದೇನೋ ಅಥವಾ ಏನಿದೆ ಅಂತ ಪಬ್ಲಿಕ್ ಹೇಳಿದ ಮಾತನ್ನೇ ಕರೆ ಅಂತ ತಿಳ್ಕೊತಾರೆ. ಹಾಗೂ ಮತ್ತು ಮಳೆಗಾಲದಲ್ಲಿ ಪಂಪ್ ಆಪ್ರೇಟರ್ಗಳಿಗೆ ವಿಶೇಷವಾಗಿ ಅವರಿಗೆ ಗ್ಲೌಸ್ ಕೊಡಬೇಕು ಮತ್ತು ಬ್ಯಾಟ್ರಿ ಕೊಡಬೇಕು. ಯಾಕಂದರೆ ಹಾವು ಉಪ್ಪಡಿ ಹುಳ ಬರುವ ಸಾಧ್ಯತೆಗಳಿರ್ತವೆ. ಬೇಸಿಗೆಯಲ್ಲಿ ನೀರಿನ ಮಟ್ಟ ಕುಸಿತದೆ, ಆಗ ನೀರಿನ ಸಮಸ್ಯೆ ತಲೆದೋರುತ್ತದೆ. ಎಲ್ಲ ಕಡೆ ಕೂಡ ಏಕಕಾಲದಲ್ಲಿ ನೀರು ಬೀಳಕ್ಕೆ ಪಂಪ್ ಆಪ್ರೇಟರ್ಗೆ ತೊಂದರೆಗಳಾಗ್ತದೆ. ಆಗ ಇದಕ್ಕೆ ಅಧಿಕಾರಿಗಳು ಮತ್ತು ಬಿಲ್ ಕಲೆಕ್ಟರ್ ನಮ್ಮ ಮೇಲಿನ ನೌಕರ ವರ್ಗ ಇದೆ, ಸಹಕಾರ ಮಾಡಿದ್ರೆ ಸ್ವಲ್ಪ ನಾವು ನೀರಿನ ತೊಂದರೆಗಳನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೂ ಪಂಪ್ ಆಪ್ರೇಟರ್ಗಳಿಗೆ ಮತ್ತು ಯಾವುದೇ ಒಂದು ವೇತನ ಬಿಟ್ಟು ಯಾವುದೇ ಒಂದು ಸೌಲಭ್ಯ ಇರೋದಿಲ್ಲ. ಹಾಗಾಗಿ ಸಕಾಲದಲ್ಲಿ ಸಿಬ್ಬಂದಿಗಳಿಗೆ ವೇತನ ಮಾಡಿದ್ರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪಠ್ಯ ಬರಿ ತಗೊಳ್ಳೋಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ಸರ್ಕಾರ ಕೂಡ ಅದು ಗಮನ ಹರಿಸಬೇಕು. ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ಹಲವಾರು ಕೂಡ ಪ್ರತಿಭಟನೆ ಮಾಡೋದು ಕೂಡ ಇನ್ನಿವರೆಗೆ ಕನಿಷ್ಠ ವೇತನ ಜಾರಿಯಾಗಿಲ್ಲ. ಈಗ ನಾವು ಆಧುನಿಕ ಕಾಲದಲ್ಲಿ ನಾವು ಜೀವನ ಮಾಡ್ತಿರೋದ್ರಿಂದ ಎಲ್ಲ ಬೆಲೆ ಏರಿಕೆ ಹೆಚ್ಚಾಗಿರೋದ್ರಿಂದ ನಾವು 15-16 ಸಾವಿರದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಮಕ್ಕಳ ವಿದ್ಯಾಭ್ಯಾಸ ಇರುತ್ತೆ, ಮದುವೆ ಮುಂಜಿ ಕಾರ್ಯಕ್ರಮ ಇರ್ತದೆ, ಮತ್ತೊಂದು ಮಗದೊಂದು ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಆದಷ್ಟು ಸರ್ಕಾರ ಏನು 31,000 ನಮ್ಮ ಏನು ಬೇಡಿಕೆ ಇದೆ, ಕನಿಷ್ಠ ಒಂದು 25,000ಕ್ಕೂ ಅದ್ರ ವೇತನ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ನಾನು DPR ಮಿನಿಸ್ಟರ್ಗಳಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಆಡಳಿತಾಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತ್ PDOಗಳಾಗಲಿ ನಮ್ಮ ಕನಿಷ್ಠ ವೇತನ ಕೊಡಿ ಅಂದ್ರೂ ತಾರತಮ್ಯ ಮಾಡ್ತಾರೆ. ಒಬ್ಬರಿಗೆ ಹಳೆ ಇನ್ನೂ ಕನಿಷ್ಠ ವೇತನ, ಬಾಕಿ ವೇತನ ಅಂದರೆ ಕನಿಷ್ಠ 52 ತಿಂಗಳು 62 ತಿಂಗಳು ಎಲ್ಲ ಇದೆ. ಬಟ್ ಏನಪ್ಪ ಅಂದ್ರೆ ಕನಿಷ್ಠ ಇವಾಗ ನಮಗೆ ಇದನ್ನು ನೀರು ಗಂಟಿಗಳಿಗೆ ಇನ್ನೂ ಬಾಕಿ ವೇತನ ಕೊಡಿ ಅಂತ ಕೇಳೋದಕ್ಕೆ ಅವ್ರು ಕೊಟ್ಟಿಲ್ಲ. ಅಂಥವ್ರಿಗೆ ನಮ್ಮ ಚಾಮರಾಜನಗರ ಜಿಲ್ಲಾ ತಾಲೂಕಲ್ಲಿ ಒಬ್ಬರು ಆಫೀಸಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದರಿಂದ ನಾವು ನಮ್ಮ ತಾಲೂಕು ಜಿಲ್ಲಾ CIT ಸಂಘದ ವತಿಯಿಂದ ರಾಜ್ಯ ಸಮಿತಿಯಿಂದ ಬಂದು ಅವ್ರಿಗೇನು ಇದಿದೆ ಕನಿಷ್ಠ ಕೊಡಬೇಕಂತ ನಾವು ಧರಣಿ ಮಾಡಿ ನಾವು ಮುಂಚರ ಧರಣಿ ಮಾಡೋದಕ್ಕೆ ಆವಾಗ ಏನಾಯಿತು ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಇಡೀ ರಾಜ್ಯಾದ್ಯಂತ ಕನಿಷ್ಠ ವೇತನ ಏನು ಕೊಡಬೇಕಾಯ್ತು ಅಂದಿನಿಂದ ಜಾರಿ ಮಾಡಿದ್ರು. ಮತ್ತು ಒಂದು ಅನುಕೂಲ ಏನಪ್ಪ ಅಂದರೆ ಅವರಿಂದ ಇಡೀ ನಮ್ಮ ವಾಟರ್ ಮ್ಯಾನ್ಗಳು, ಬಿಲ್ ಕಲೆಕ್ಟರ್ಗಳು, ಅಟೆಂಡರ್ಗಳು ಎಲ್ಲರಿಗೂ ಕನಿಷ್ಠ ವೇತನ ಇನ್ನೂ ಬಾಕಿ ಇತ್ತು. ಅದನ್ನು ಸುಮಾರು 6-7 ತಿಂಗಳು ಬಾಕಿ ಎಲ್ಲ ಕೊಟ್ಟಿದ್ದಾರೆ, ಇವಾಗಲೂ ಕೊಡ್ತಾರೆ. ಬಟ್ ಏನಪ್ಪ ಅಂದರೆ ಸರ್ಕಾರ ತಾರತಮ್ಯ ಮಾಡ್ತಾಯಿದೆ. ಏನಪ್ಪ ಅಂದರೆ ನಾವು ಹೋರಾಟ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಸುಮಾರು 3 ದಿನದ ಧರಣಿ ಮಾಡಿದ್ವು, ಇನ್ನೂ ಏನು ಕೊಟ್ಟಿಲ್ಲ ನಮಗೆ. ಸೊ ನಾವೇನಪ್ಪ ಅಂತ ಧರಣಿ ಮಾಡ್ತಾಯಿದ್ದೀವಿ. ಈಗ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಇರ್ಬೋದು, ಅವರು ಬಡವರುಗಳಿಗೆ ನಮ್ಗೆ ತುಂಬ ಸಹಾಯ ಮಾಡ್ತಾರೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ದೇವರು ಅಂತ ಪೂಜಿಸ್ತಾರೆ. ಬಟ್ ಅವರ ಒಂದು ಅಂಗೈ ಕೆಳಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಇದುವರೆಗೂ ಕನಿಷ್ಠ ವೇತನ ಸರ್ಕಾರದಿಂದ ಏನು ನಿಗದಿ ಪಡಬೇಕು ಅದು ಇನ್ನೂ ನಮ್ಮ ಕಾರ್ಮಿಕರಿಗೆ ಒಬ್ಬರು ತಲುಪ್ತಾ ಇಲ್ಲ. ದಯವಿಟ್ಟು ನಮ್ಮ ಇನ್ನೊಬ್ಬರು ಮಾನ್ಯ ಮಂತ್ರಿಗಳಾದಂಥ ನಮ್ಮ ಖರ್ಗೆ ಸಾಹೇಬರು ಇದಕ್ಕೆ ಆರೋಪ ಇರಲಿಕ್ಕೆ ನಾವು ಎಲ್ಲರಿಗೂ ಹೇಳ್ತಾರೆ. ಫಸ್ಟ್ ಏನಪ್ಪ ಅಂದರೆ ತೆರಿಗೆ ವಸೂಲಾತಿ ಬಾಕಿ ಮಾಡಿ ತೆರಿಗೆ ವಸೂಲಾತಿ ಬರಬೇಕು ಅಂದರೆ ಎಲ್ಲರಿಗೂ ಬರ್ತಾರೆ ಹೇಳ್ತಾರೆ. ಅದರಲ್ಲಿ ಯಾರು ಏನಪ್ಪ ಅಂದರೆ ಫಸ್ಟ್ ಬಿಲ್ ಕಲೆಕ್ಟರ್ ಮತ್ತು ಕಾರ್ಯದರ್ಶಿಗಳು, ಅಭಿವೃದ್ಧಿ ಅಧಿಕಾರಿ ಅಂದರೆ ಲಾಸ್ಟಲ್ಲಿ ನೀರು ಗಂಟಿಗಳು ಮಾತ್ರ ಸ್ವಚ್ಛ ಮತ್ತು ಯಾರೂ ಕೇಳಲ್ಲ.
ಅದು ಕೇಳ್ತಿರೋದೇ ಎರಡು ಯಾರಪ್ಪ ಅಂದರೆ ಬಿಲ್ ಕಲೆಕ್ಟರ್ಗಳು ಹೋಗಬೇಕು, ಕಾರ್ಯದರ್ಶಿಗಳು ಹೋಗಬೇಕು, ಅಭಿವೃದ್ಧಿ ಅಧಿಕಾರಿಗಳು ಹೋಗಬೇಕು, ಮತ್ತು ಎಸ್ ಟಿ ಎಗಳು ಹೋಗಬೇಕು. ಇವ್ರು ಮಾತ್ರ ಕೇಳ್ತಾರೆ. ನಮ್ಮ ವಾಟರ್ ಮ್ಯಾನ್ಗಳು ಬೆಳಗ್ಗೆಯಿಂದ ಸಾಯಂಕಾಲ ನೀರು ಬಿಟ್ರೂ ಹೆಚ್ಚು ಕಮ್ಮಿ ಆದ್ರೂ ಯಾರು ಕೇಳಲ್ಲ. ಅವ್ರಿಗೆ ಏನು ಬೇಕು? ಪ್ರತಿ ಮನೆಗೂ ನೀರು ಬೇಕು. ಅದರಿಂದ ದಯವಿಟ್ಟು ನಮ್ಮ ಕನಿಷ್ಠ ವೇತನವನ್ನು ದಯವಿಟ್ಟು ಮಾನ್ಯ ಮಂತ್ರಿಗಳು, ಕಾರ್ಮಿಕ ಸಚಿವರು, ನಮ್ಮ RBR ಸಚಿವರು, ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CITU ಸಂಯೋಜಿತ ದಯವಿಟ್ಟು ರಾಜ್ಯ ಸಮಿತಿಯಿಂದ ನನ್ನ ಒಂದು ಮನವಿ, ನಮ್ಮ ಕನಿಷ್ಠ ವೇತನ ಈಗಾಗ ಒಂದು ಆ್ಯಪ್ ಬಿಟ್ಟಿದ್ರೆ DBT ಅಂತ ಆ್ಯಪು, ನೇರ ವರ್ಗಾವಣೆ ಸ್ಯಾಲ್ರಿ ಅಂದ್ಬಿಟ್ಟು ನಾವು ಅದು ಕೊಡಬೇಕಾದ್ರೂ ಇನ್ನೂ 4 ತಿಂಗಳು 5 ತಿಂಗಳು ಆಗುತ್ತೆ. ಅಲ್ಲಿವರೆಗೆ ನಾವೇನು ತಿನ್ನೋಣ? ದಯವಿಟ್ಟು ನೀವು ಅದು ಮಾಡೋವರೆಗೆ ನೀವು ಅದನ್ನ ನಮ್ಮ ಕನಿಷ್ಠ ವೇತನ ಏನಿದೆ ಇನ್ನೊಂದು ಒಂದು RTGS ಮೂಲಕ ಏನು ಕೊಡ್ತೀರಿ ಆ ವೇತನ ಕೊಡಬೇಕಂತ